ಸ್ನೇಹಿತರೆ, ನಾನು ರೇಣುಕಾ ಇವತ್ತು ನಿಮಗಾಗಿ ಸಂಕ್ರಾಂತಿ ಸ್ಪೆಷಲ್ ಭರ್ತಾ ಮತ್ತು ಸಜ್ಜಿ ರೊಟ್ಟಿ ರೆಸಿಪಿನ ತೊಗೊಂಬಂದೀನಿ. ಜನವರಿ 13 ಮತ್ತು 14ನೇ ತಾರೀಕಿಗೆ ನಾವು ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ. ಅದರೊಳಗೂ ಜನವರಿ 13ಕ್ಕೆ ಭೋಗಿ ಅಂಥೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಭೋಗಿ ದಿವಸ ನಾವು ವಿಶೇಷವಾದ ಅಡುಗೆ ಅಂದರೆ ಭರ್ತಾ ಮತ್ತು ಸಜ್ಜಿ ರೊಟ್ಟಿ. ಭರ್ತಾ ಮತ್ತು ಸಜ್ಜಿ ರೊಟ್ಟಿ ಇದ್ರೇ ಭೋಗಿ ಹಬ್ಬ ಅಲ್ಲ. ಅದಕ್ಕೆ ಇವತ್ತು ಭರ್ತಾ ಹೆಂಗೆ ಮಾಡ್ಬೇಕು ಮತ್ತು ಸಜ್ಜಿ ರೊಟ್ಟಿನ ಹೆಂಗೆ ಮಾಡ್ಬೇಕಂತೇಳಿ ಹೇಳ್ಕೊಡಾಕ್ತೀನಿ. ಸಜ್ಜಿ ರೊಟ್ಟಿ ಮಾಡೋದ್ರಾಗ ಏನು ಸ್ಪೆಷಲ್ ಐತ್ರಿ ಮೇಡಮ್, ಮಾರ್ಕೆಟ್ ಒಳಗೆ ಹೋದ್ರೆ ರೊಕ್ಕ ಕೊಟ್ರೆ ಬೇಕಾದಷ್ಟು ಸಿಗ್ತಾವಂಥೇಳಿ ನೀವು ಹೇಳ್ಬೋದು. ಮನೆಯೊಳಗೆ ಮಾಡೋದ್ರಿಂದ ಏನು ಟೇಸ್ಟ್ ಬರ್ತೈತಲ್ಲ ರೊಟ್ಟಿಗೆ, ಆ ಟೇಸ್ಟ್ ನೀವು ಹೊರಗಡೆ ತೊಗೊಂಬಂದ್ರೆ ಬರಂಗಿಲ್ಲ. ಅದಕ್ಕೆ ಇವತ್ತು ನಾವು ಸಜ್ಜಿ ರೊಟ್ಟಿನೂ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡಾಕ್ತೀನಿ. ಅಗದಿ ಕರುಮಾಗಿ ರೊಟ್ಟಿ ಆದ್ರೆ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ. ಬರ್ರಿ ನೋಡ್ಕೊಳ್ಳೋಣ ಹೆಂಗೆ ಮಾಡೋದು ಅಂಥೇಳಿ. ಬೇಕಾಗಿರುವ ಸಾಮಗ್ರಿಗಳು: 2 ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ, 2 ದೊಡ್ಡ ಗಜ್ಜರಿ, 3 ಮೀಡಿಯಮ್ ಸೈಜ್ ಟಮಾಟಿ ಹಣ್ಣು, 2 ಉಳ್ಳಾಗಡ್ಡಿ, 5-6 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಹಸಿ ಶುಂಠಿ. ಇಲ್ಲೇ ಈ ಟೈಪ್ ಅವ್ರಿಕಾಯನ್ನು 1 ಪಾವು ಕೆಜಿಯಷ್ಟು ಸುಲಿದಿಟ್ಕೊಂಡಿದ್ದೀನಿ. ಈ ಟೈಪ್ ಅವ್ರಿಕಾಯಿ ಇವು. 1 ಪಾವು ಕೆಜಿಯಷ್ಟು ಹಸಿ ಕಡ್ಲಿ ಇದಾವೆ. ಹಸಿ ಕಡ್ಲಿನೂ ಇಲ್ಲೇ ಸುಲಿದು ಇಟ್ಕೊಂಡಿದ್ದೀನಿ. ಫಸ್ಟ್ ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ನಲ್ಲಿ 2 ದೊಡ್ಡ ಬದ್ನಿಕಾಯನ್ನು ಹಾಕ್ತಾಯಿದ್ದೀನಿ. ಹಂಗೆ ಇಡಿವನ ಹಾಕಾಕತ್ತೀನಿ. ಗಜ್ಜರಿಲೇ ಒಂದರೊಳಗೆ 2 ಪೀಸ್ ಮಾಡಿ ಹಾಕಾಕತ್ತೀನಿ. ಗಜ್ಜರಿ ಸುಲಿದಿಟ್ಕೊಂಡಂಥ ಅವ್ರಿಕಾಳನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇವು 3 ಸಾಮಾನನ್ನು ಸೇರಿ ಮೊದಲೇಕ ಕುಕ್ಕರ್ ಒಳಗೆ ಇಟ್ಕೊಳ್ಳೋಣಂತ. ಈಗ ಇವು 3 ಸಾಮಗ್ರಿಗಳನ್ನು ಸೇರಿ 1 ಸೀಟಿ ಬರೋ ತನಕನೂ ಕುಕ್ಕರ್ನಲ್ಲಿ ಕುದಿಸ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನು ಒಂದು ಸೀಟಿ ಆಗುವಷ್ಟು ಕುದಿಸ್ಕೊಂಡಿದ್ದೀನಿ. ಈಗ ಇದ್ರೊಳಗೆ ಏನು ಬದ್ನಿಕಾಯಿ ಇದಾವಲ್ಲ, ಆ ಬದ್ನಿಕಾಯಿ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಸುಲ್ಕೊಳ್ಳೋಣ. ಇವಾಗ ಇಲ್ಲಿ ಬದ್ನಿಕಾಯಿ ಅಂತೂ ಕುದ್ದಾವೆ. ಅಂದರೂ ಒಂದು ಟೈಮ್ ಚೆಕ್ ಮಾಡೋಣ. ಕೆಲವೊಮ್ಮೆ ಬದ್ನಿಕಾಯಿ ಎಲ್ಲ ಒಳಗಡೆ ಹುಳುಕಿರ್ತಾವೆ, ಚೆಕ್ ಮಾಡಿ ನೋಡ್ರಿ. ಇಲ್ಲಿ ಬದ್ನಿಕಾಯಿ ಒಳಗೆ ಯಾವುದು ಹುಳುಕದು ಏನಿಲ್ಲ, ಚಲೋ ಇದಾವೆ ಬದ್ನಿಕಾಯಿ. ಇದು ಬದ್ನಿಕಾಯಿ ಚಲೋ ಐತಿ. ಈಗ ಇದನ್ನು ಸಿಪ್ಪಿ ಸುಲ್ಕೊಳ್ಳೋಣ. ಈಗ ಕುದ್ದಿರೋಂಥ ಕಾಳನ್ನು ನೀರನ್ನು ಸಪ್ರೇಟಾಗಿ ಮಾಡಿದ್ದೀನಿ. ಇಲ್ಲೇ ಅವ್ರಿಕಾಳನ್ನು ಕುದಿಸಿ ಅವ್ರಿಕಾಳು ಸಪ್ರೇಟ, ನೀರು ಸಪ್ರೇಟಾಗಿ ಮಾಡೀನಿ. ಈ ನೀರನ್ನು ಆ ತಣ್ಣಗಾದ ಬಳಕ ಪೂರ ಆರಿದ ಬಳಕ ನೀವು ಗಿಡಕ್ಕೆ ಹಾಕಿದರೆ ಗಿಡನೂ ಭಾಳ ಚಂದ ಬೆಳಿತಾವೆ. ಈಗ ಇಲ್ಲಿ ನಾ ಬದ್ನಿಕಾಯಿ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ. ಅವನ್ನ ಈ ಟೈಪ್ ಸ್ಪೂನಿಂದ ಕಟ್ ಮಾಡ್ಕೊರಿ. ಈಗ ಆಲ್ರೆಡಿ ಇವೆಲ್ಲ ಕುದ್ದಾವಲ್ಲ, ಹೀಗಾಗಿ ಕಟ್ ಆಗೋಕ್ಕೆ ಭಾಳ ಟೈಮ್ ತೊಗೊಳಂಗಿಲ್ಲ. ಇವನ್ನ ಲೈಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ಅಷ್ಟು ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡು ಲೈಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಬದ್ನಿಕಾಯಿ ಮತ್ತು ಗಜ್ಜರಿ ಅಷ್ಟೇ ಕರೆಕ್ಟಾಗಿ ಮಿಕ್ಸ್ ಆಗ್ಯಾವ. ಈಗ ಈ ಟೈಪ್ ಸ್ವಲ್ಪ ಪೀಸ್ ಇರುವಂಗನ ಸ್ಮ್ಯಾಶ್ ಮಾಡ್ಕೊರಿ. ಈಗ ಒಗ್ಗರಣೆಗೆ ಬಾಳಿಗೆ ಇಟ್ಕೊಳತ್ತೀನಿ. ಗ್ಯಾಸ್ ಆನ್ ಮಾಡೈತಿ. ಸ್ವಲ್ಪ ಬಾಳಿಗೆ ಕಾಯಕ್ಕೆ ಬಿಡೋಣ. ಈಗ ಬಾಳಿಗೆ ಕಾದೈತಿ. ಒಂದು 50 ಗ್ರಾಮ್ನಷ್ಟು ಎಣ್ಣೆ ಹಾಕಾಕತ್ತೀನಿ. ಈಗ ಎಣ್ಣೆ ಕಾದೈತಿ. ಎಣ್ಣೆ ಒಳಗೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋದು. ಮೊದಲು ಸಾಸಿವೆ ಚಲೋತ್ನಂಗೆ ಅರಳು ಬರತ್ತಾವೆ. ಈಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. ಇವಾಗ 2 ಎಲೆಯಷ್ಟು ಕರಿಬೇವು ಹಾಕೋಣ. 2 ಕಡ್ಡಿಯಷ್ಟು ಕರಿಬೇವು ಹಾಕಿದ್ದೀನಿ.
ಇಲ್ಲೇ ಒಂದು 5-6 ಮೆಣಸಿನ್ಕಾಯಿಯನ್ನು ನಾನು ಸಣ್ಣಗೆ ಇಟ್ಕೊಂಡಿದ್ದೀನಿ. ಫುಲ್ ಫೈನ್ ಪೇಸ್ಟ್ ಆಗಿಲ್ಲ, ಜಸ್ಟ್ ಇಟ್ಕೊಂಡಿದ್ದೀನಿ. ಅಂದ್ರೆ ಅದು ತಿನ್ನಾಕ ಟೇಸ್ಟ್ ಅನ್ನಿಸ್ತೈತಿ. ಇವಾಗ 1-2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಉಳ್ಳಾಗಡ್ಡಿನೂ ಹಾಕ್ತಾ ಇದ್ದೀನಿ. ಹೈ ಫ್ಲೇಮ್ ಒಳಗೆ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಮೊದಲೇ ಸುಲಿದಿಟ್ಕೊಂಡಿದ್ದ ಕಡ್ಲಿಕಾಳು, ಆ ಕಡ್ಲಿಕಾಳನ್ನು ಹಾಕ್ಕೋತಾ ಇದ್ದೀನಿ. ಈಗ ಹೈ ಫ್ಲೇಮ್ ಒಳಗೆ ಇದನ್ನೊಂದು 2 ನಿಮಿಷ ಬೇಯಿಸ್ಕೊಂಡೀನಿ. ಇಲ್ಲೇ 3 ಟಮಾಟಿ ಏನು ತೊಗೊಂಡಿದ್ದೆಲ್ಲ ಅವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಟಮಾಟಿ ಹಣ್ಣನ್ನು ಹಾಕಾಕತ್ತೀನಿ. ಈಗ ಮೀಡಿಯಮ್ ಫ್ಲೇಮ್ ಒಳಗೆ 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಉಪ್ಪು ಹಾಕಾಕತ್ತೀನಿ. 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಬೆಲ್ಲ. ಇವಾಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು 2 ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಫುಲ್ 2 ಟೀ ಸ್ಪೂನ್ ಅಷ್ಟೇ ಗುರೆಳ್ ಪುಡಿ ಹಾಕಾಕತ್ತೀನಿ. 1 ಗ್ಲಾಸ್ನಷ್ಟು ನೀರು ಹಾಕಾಕತ್ತೀನಿ, ಸಣ್ಣ ಗ್ಲಾಸ್ಲೆ. ಈಗ ಇದನ್ನು ಕರೆಕ್ಟಾಗಿ ಇನ್ನೊಂದು ಟೈಮ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಉಪ್ಪು ಖಾರ ಕರೆಕ್ಟಾಗೈತಿ ಇಲ್ಲ ಅಂಥೇಳಿ ಟೇಸ್ಟ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಏನಾರ ಸ್ವಲ್ಪ ಕಡಿಮೆ ಆಗಿತ್ತಂದರೆ ನೀವು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೋದು. ಖಾರ ಕಡಿಮೆ ಆಗಿತ್ತಂದ್ರೆ ಖಾರವನ್ನು ಹಾಕ್ಕೋಬೋದು. ಈಗ ಹೈ ಫ್ಲೇಮ್ ಒಳಗೆ 1 ಮಿನಿಟ್ ಕುದಿಸ್ಕೊಳ್ಳೋಣ. ಮತ್ತೊಮ್ಮೆ ಉಪ್ಪು ಖಾರ ನೋಡೀನಿ ಕರೆಕ್ಟಾಗಿ ಆಗೈತಿ ಟೇಸ್ಟ್. ಈಗ ಫ್ಲೇಮನ್ನು ಫುಲ್ ಲೋ ಇಡಾತೀನಿ. ಇಲ್ಲಿ ಮೊದಲೇ ಏನು ಕುದಿಸಿಟ್ಕೊಂಡಿತ್ತಲ್ಲ ಅವ್ರಿಕಾಳು, ಆ ಅವ್ರಿಕಾಳನ್ನು ಹಾಕಾಕತ್ತೀನಿ. ಗಜ್ಜರಿ ಬದ್ನೆಕಾಯಿ ಎಲ್ಲ ಲೈಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡತ್ತೀನಿ. ಈಗ ಫ್ಲೇಮನ್ನು ಹೈ ಮಾಡತ್ತೀನಿ. ಹೈ ಮಾಡಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಭರ್ತಾ ರೆಡಿ ಆಗೈತಿ. ಅದಕ್ಕೆ ಮೇಲ್ಗಡೆ ಕೊತ್ತಂಬರಿ ಹಾಕಾಕತ್ತೀನಿ. ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಭರ್ತಾ. ನೋಡೋಕಷ್ಟಲ್ಲ, ತಿನ್ನಾಕೂ ಭಾಳ ಟೇಸ್ಟಾಗಿರ್ತೈತಿ ಇದು ಭರ್ತಾ. ಅದರೊಳಗೂ ನೀವು ಸಂಕ್ರಮಣದ ಭೋಗಿ ದಿವಸ ಮಾಡಿದ್ರಂತೂ ಅದರ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತೈತಿ. ಭರ್ತಾ ರೆಡಿ. ಸಜ್ಜಿ ರೊಟ್ಟಿ ಮಾಡೋಕ್ಕಿಲ್ಲೇ ಮೊದಲಿಗೆ ಸಜ್ಜಿ ರೊಟ್ಟಿ ಹಿಟ್ಟನ್ನು ಸಾಣಿಸ್ಕೊಳತ್ತೀನಿ. ಇಲ್ಲೇ ಸಜ್ಜಿ ರೊಟ್ಟಿ ಹಿಟ್ಟಿಗೆ 1 kg ಹಿಟ್ಟಿತ್ತಂದ್ರೆ 100 ಗ್ರಾಮ್ನಷ್ಟು ಉದ್ದಿನ ಬೇಳೆ ಹಾಕಿ ಬೀಸ್ಕೊಂಬರ್ಬೇಕು. ಅಂದ್ರೆ ಭಾಳ ಟೇಸ್ಟಾಗಿ ಬರ್ತಾವೆ ರೊಟ್ಟಿ. ಈಗ ಇಲ್ಲಿ ಉದ್ದಿನ ಬೇಳೆ ಹಾಕಿ ಬೀಸ್ಕೊಂಬಂದಿತ್ತಲ್ಲ, ಅದಕ್ಕೆ ಈ ಹಿಟ್ಟಿಗೆ ಜಿಗಟ್ ಹಾಕೋದು ನೆಸಸರಿ ಇಲ್ಲ. ಡೈರೆಕ್ಟಾಗಿ ಹಂಗೆ ತಣ್ಣ ನೀರನ್ನು ಹಾಕಿ ಕಲಿಸ್ಬಿಟ್ರೆ ಸಾಕು. ರುಚಿಗೆ ತಕ್ಕಷ್ಟು ಹಿಟ್ಟಿಗೆ ಉಪ್ಪು ಹಾಕ್ಕೋಬೇಕು. 1-2 ಚಿಟಿಗೆ ಅಷ್ಟು ಅರಿಶಿನ ಪುಡಿ, ಒಂದಿಷ್ಟು ಕರೆ ಎಳ್ಳು ಹಾಕಾಕತ್ತೀನಿ. ನಿಮ್ಗೆ ಹೆಚ್ಚಿಗೆ ಇಷ್ಟ ಆದರೆ ನೀವು ಹೆಚ್ಚಿಗೆನೂ ಹಾಕ್ಕೋಬೋದು. ಇವಾಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಪ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾವು ಉದ್ದಿನ ಬೇಳೆ ಹಾಕಿ ಬೀಸ್ಕೊಂಬಂದಿರ್ತೀವಲ್ಲ, ಅದಕ್ಕೆ ಇಲ್ಲಿ ಜಿಗಿಟ್ ಹಾಕೋದು ನೆಸಸರಿ ಇಲ್ಲ. ಡೈರೆಕ್ಟಾಗಿ ಹಂಗೆ ತಣ್ಣ ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕು. ಮೇಡಮ್ ಅವ್ರ ಧ್ವನಿ ಏನು ಒಂಥರ ಬರಾತೈತನ ಆಗ್ತೀರಿ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೈತಿ, ಅದಕ್ಕೆ ಸ್ವಲ್ಪ ಧ್ವನಿ ಚೇಂಜ್ ಬರಾತೈತಿ. ಸ್ವಲ್ಪ ಮತ್ತೆ ನೀರು ನೋಡಿಕೊಂಡು
ಹಾಕ್ಕೊರಿ. ನಾರ್ಮಲಾಗಿ ನೀವು ಜೋಳದ ರೊಟ್ಟಿ ಹೆಂಗೆ ಬಡಿತೀರಲ್ಲ ಅದಕ್ಕನ್ನು ನಾದ್ಕೊಂಡ್ರೆ ಸಾಕಿದ್ನ. ಇದನ್ನು ಎಷ್ಟು ಕರೆಕ್ಟಾಗಿ ನಾದ್ಕೊಂತೀರಿ ನೋಡು ಹಿಟ್ಟು ಅಷ್ಟು ಚಲೋ ಬರ್ತಾವೆ ರೊಟ್ಟಿ. ಬಡದು ಮಾಡಿದ್ರೆ ರೊಟ್ಟಿ ಭಾಳ ಟೇಸ್ಟ್ ಅಂತ ಅನಿಸ್ತಾವ. ನಿಮ್ಮ ಬಡ್ಯಾಕ ಜಾಸ್ತಿ ಆಕ್ಕಾವಂದ್ರೆ ನೀವು ಲಟ್ಟಿಸ್ಕೊಳ್ಬೋದು. ಲಟ್ಟಿಸ್ಕೋಬೇಕಂದ್ರೆ ಮತ್ತೆ ಜಿಗಿಟ್ ಹಾಕ್ಕೊಂಡು ಮಾಡ್ಬೇಕು. ಇಲ್ಲಿ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿನಿ. ಈಗ ಹಂಚು ಕಾದೈತಿ. ಹಂಚೊಳಗೆ ಈಗ ಬಡದಿದ ರೊಟ್ಟಿ ಹಾಕಕತ್ತೀನಿ. ಇಲ್ಲಿ ಜೋಳದ ರೊಟ್ಟಿ ಹೆಂಗೆ ನೀರು ಹಚ್ತೀರಲ್ಲ ಹಂಗೆ ಫಸ್ಟ್ ಫ್ಲೇಮನ್ನು ಲೋ ಮಾಡ್ಕೊಂಡು ಫ್ಲೇಮನ್ನು ಲೋ ಮಾಡ್ಕೊಂಡಾದ ನಂತರ ಜೋಳದ ಹಿಟ್ಟಿಗೆ ಹೆಂಗೆ ನೀರು ಹಚ್ತೀರಲ್ಲ ಹಂಗೆ ಸೇಮ್ ನೀರು ಹಚ್ಚಿ ಬೇಯಿಸ್ಕೋಬೇಕು. ಈಗ ಇದು ಬೆಂದೈತಿ. ಕೆಳಗಡೆ ಹೊಳ್ಳಿಸಿ ಹಾಕಾಕತ್ತೀವಿ. ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ. ಈಗ ಇನ್ನೊಂದು ಸೈಡನ್ನು ಇದು ಬೆಂದೈತಿ. ಹೊಳ್ಳಿಸಿ ಹಾಕಾಕತ್ತೀನಿ. ಲೋ ಫ್ಲೇಮ್ ಒಳಗಿಟ್ಟು ಬೇಯಿಸುತ್ತಲ್ಲ ಅದಕ್ಕೆ ಇದು ಈ ಟೈಪ್ ಕಡಕ್ಕಾಗಿ ಬರಾಗ್ತಾವೆ ರೊಟ್ಟಿ. ಈಗ ನೋಡ್ರಿ ಎರಡೂ ಕಡೆನೂ ರೊಟ್ಟಿ ಬೆಂದೈತಿ. ಸಜ್ಜಿ ರೊಟ್ಟಿ ರೆಡಿ. ನೋಡಿ ಸ್ನೇಹಿತರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಭರ್ತಾ ಮತ್ತು ಸಜ್ಜಿ ರೊಟ್ಟಿ ಸಂಕ್ರಾಂತಿ ಸ್ಪೆಷಲ್ ರೆಡಿ ಆಗೈತಿ. ಇದರಲ್ಲಿ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರೆಳ್ಳು ಚಟ್ನಿ, ಕೆಂಪು ಚಟ್ನಿ, ಮೊಸರು ಇಷ್ಟೆಲ್ಲ ಇದ್ರೆ ಊಟ ಮಸ್ತ್ ಅಂತ ಅನಿಸ್ತೈತೆ ನೋಡ್ರಿ. ಟೇಸ್ಟ್ ಮಾಡಿ ನೋಡೋಣ. ಈಗ ಬಿಸಿ ರೊಟ್ಟಿ ಮಾಡೇನಲ್ಲ ಹೀಗಾಗಿ ಅಷ್ಟೊಂದು ಖಡಕ್ಕಾಗಿಲ್ಲ. ಇವು ಆರಿದ್ವು ಅಂದ್ರೆ ಮಸ್ತ್ ಖಡಕ್ಕಾಗಿ ಬರ್ತಾವೆ. ಭರ್ತಾ ಅಂತೂ ನೋಡಕ್ಕೆ ಮಸ್ತ್ ಆಗೈತಿ. ಟೇಸ್ಟಿನೂ ಹಂಗಾಗಿರ್ತೈತಿ. ವಾವ್ ಮಸ್ತ್ ಟೇಸ್ಟ್ ಬಂದೈತಿ ನೋಡ್ರಿ. ನೀವು ಈ ಸಂಕ್ರಾಂತಿಗೆ ನಾ ಹೇಳಿದ ಥರ ಭರ್ತಾ ಮಾಡ್ರಿ, ಭಾಳ ಟೇಸ್ಟ್ ಆಗಿರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.